ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೊಂದು ಟ್ರೇಡಿಂಗ್ ಸೆಂಟರ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋಕೆ ಬಂದಿದ್ದೀನಿ. ಇದಿರೋದು ಬನಶಂಕರಿ ಮೆಟ್ರೋ ಸ್ಟೇಷನ್ ಹತ್ರ ಆ್ಯಂಡ್ ಬಸ್ ಸ್ಟಾಪ್ ಕೂಡ ಆಪೋಸಿಟೇ ಇದೆ. ಈ ಟ್ರೇಡಿಂಗ್ ಸೆಂಟರ್ ಹೆಸರು ಕಾನ್ವಾಲೆಕ್ಸಾ ಟ್ರೇಡಿಂಗ್ ಸೆಂಟರ್ ಅಂತೇಳಿ ಮಾಡಿದ್ದಾರೆ. ಇದು ಇಲ್ಲಿ ಕಳೆದ 1 ವರ್ಷದಿಂದ ನಡೀತಿದೆ. ಇವರಿಗೆ ಟ್ರೇಡಿಂಗಲ್ಲಿ ಆಲ್ರೆಡಿ 7 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬನ್ನಿ ಅವ್ರನ್ನೇ ಒಂದು ಸಲ ಮಾತಾಡ್ಸೋಣ. ಹಾಯ್ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಅಭಿಜಿತ್ ಭಾರ್ಗವ್ ಅಂತ. ಹಾಂ, ಓಕೆ. ಎಸ್, ಅವರ್ ಬಿಸ್ನೆಸ್ಗೆ ಫಸ್ಟ್ ಟೈಮ್ ವೀಡಿಯೋ ಕೊಡ್ತಾ ಇದ್ದೀನಿ. ಚಾನಲನ್ನು ಫಾಲೋ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸರ್, ತುಂಬ ಜನ ನೆಗೆಟಿವ್ ಅಂದ್ಕೊಂಡು ಪಾಸಿಟಿವ್ ಆಗಿರೋ ಇದ್ದಾರೆ. ಸೊ ಪಾಸಿಟಿವ್ ಆಗಿ ಬಂದು ಆಗಲ್ಲಪ್ಪ ನನ್ನ ಕೈಯಲ್ಲಿ ಇದನ್ನು ಮಾಡೋಕ್ಕೆ ಅಂತ ನೆಗೆಟಿವ್ ಆಗಿ ಹೋಗಿರೋರು ನೋಡಿದ್ದೀವಿ. ಸೊ ಹಾಗಾಗಿ ನಿಮ್ಮ ಹತ್ರ ಬಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್, ಇವಾಗ ನಾನು ಲಾಸಿಂದ ಪ್ರಾಫಿಟೇ ಮಾಡ್ತಿರೋದು. ನಂದು ಏನು ಲಾಸ್, ನಾನು ಬರೀ ಪ್ರಾಫಿಟೇ ಮಾಡಿದೆ ಅಂತ ಹೇಳ್ತಾರೆ. ಲಾಸ್ ನಂದು ಆಗಿದೆ. ಇವಾಗ ಸ್ವಲ್ಪ ಜನ ಹೇಳ್ತಾರೆ ನೀವೇ ದುಡ್ಡು ಮಾಡ್ತಿದ್ದೀರಾ, ನೀವು ಯಾಕೆ ಇನ್ಸ್ಟಿಟ್ಯೂಟ್ ಇಟ್ಟಿದ್ದೀರಾ ಅಂತ. ಓಕೆ. ನಾನೇನಂದರೆ ಇವಾಗ ದುಡ್ಡು ಮಾಡೋಕ್ಕೆ ಕೂತ್ಕೊಂಡ್ರೆ ಇಂಟ್ರಾಡೇ ಏನು ಮಾಡ್ತಾರೆ ಅಂದರೆ, ಇಂಟ್ರಾಡೇ ಪೀಪಲು ದುಡ್ಡು ಮಾಡೋಕ್ಕೆ ಕೂತ್ಕೊಂಡು ದುಡ್ಡು ಮಾಡ್ತಾನೆ ಇರ್ತಾರೆ ನಾನ್ ಸ್ಟಾಪ್. ಅಲ್ಲಿ ಲಾಸು ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ಗೆ ನಾನು ಒಂದು ಇನ್ಸ್ಟಿಟ್ಯೂಟ್ ಇದ್ದೀನಿ. ಆವಾಗ ಇನ್ಸ್ಟಿಟ್ಯೂಟ್ ಏನಾಗುತ್ತೆ, ನಾನು ಒಂದಷ್ಟು ಜನ ಮೀಟ್ ಮಾಡ್ತೀನಿ, ನನ್ನ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ, ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಹಾಗಾಗಿ ಇನ್ಸ್ಟಿಟ್ಯೂಟ್ ಇಟ್ಟಿದ್ದೀನಿ ನಾನು. ಓಕೆ. ಇಲ್ಲ ಸೋಲೋ ಕೂತ್ಕೊಂಡು ಮಾಡ್ತೀವಿ ಅಂದ್ರೂ ನೀವು ಮಾಡ್ಬೋದು, ನಿಮ್ಗೇನು ಅವಶ್ಯಕತೆ ಇಲ್ಲ ಇದು. ಆದ್ರೂ ನೀವೊಂದು ಹೊಸ ಪೀಪಲ್ಸ್ನ ಗ್ಯಾದರ್ ಮಾಡೋದು ಅಥವಾ ಇನ್ಫಾರ್ಮೇಷನ್, ಹೊಸ ಇನ್ಫಾರ್ಮೇಷನ್ಗೆ, ಹೊಸ ನೆಟ್ವರ್ಕ್ಗೆ ಓಕೆ ನಾನು ಇಟ್ಟಿದ್ದೀನಿ ಅಷ್ಟೇ. ಸರ್, ಈಗ ಹೊಸದಾಗಿ ಈ ಫೀಲ್ಡಿಗೆ ಬರೋಂಥವ್ರಿಗೆ, ಅಂದರೆ ಈಗ ಹೌಸ್ ವೈಫ್ಸ್ ಬರ್ಬೋದು, ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಬರ್ಬೋದು, ಅಥವಾ ಏಜ್ಡ್ ಪರ್ಸನ್ಸು, ಇನ್ನು ನಾನು ಹೊರಗಡೆ ಫೀಲ್ಡ್ ವರ್ಕ್ ಮಾಡೋಕ್ಕಾಗಲ್ಲ, ನಾನು ಮನೇಲೆ ಕೂತು ಏನಾದ್ರು ಅರ್ನಿಂಗ್ಸ್ ಮಾಡಬೇಕು ಅನ್ನೋಂಥವ್ರಿಗೆ, ಸೊ ಇನಿಷಿಯಲಿ ಅವ್ರು ಯಾವ ಥರ ಎಂಟ್ರಿ ಕೊಡೋದಕ್ಕೆ ಏನಾದ್ರು ಒಂದು ಬೇಸಿಕ್ ಹೇಳಿ ಸರ್. ಅವ್ರಿಗೆ ಏನು ಹೇಳ್ತೀನಿ ನಾನು ಅಂದರೆ, ದಿನ ನೀವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಏನಾದರೂ ಬಟ್ಟೆ ಅನ್ನೋದು ಟ್ರೆಂಡ್ಸ್ ಅನ್ನೋ ಕಂಪ್ನಿ, ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ. ಕೋಲ್ಪಾಲ್ ಅನ್ನೋ ಕಂಪ್ನಿ, ಕೋಲ್ಗೇಟ್ ಮೇಲೆ ಇನ್ವೆಸ್ಟ್ ಮಾಡಿ. ಆಮೇಲೆ ನೀವು ಊಟ ಮಾಡ್ತಿದ್ದೀರಾ, ಆಯಿಲ್ಸ್ ಅದಾನಿ ವಿಲ್ಮಾರು, ಚಪಾತಿ ಆಟ ಬಂದು ITC, ಓಕೆನಾ. ಆಮೇಲೆ ಗಾಡಿ ಯೂಸ್ ಮಾಡ್ತೀರಾ, TVS ಇದೆ, ಹೋಂಡಾ ಇದೆ. ಅದಾದಮೇಲೆ ಬ್ಯಾಂಕ್ಸು, ICICI ಬ್ಯಾಂಕ್ ರೋಡಲ್ಲಿ ನೋಡ್ತೀವಿ. ನೀವು ಏನು ಕಣ್ಣಲ್ಲಿ ನೋಡ್ತಿರೋ, ದಿನ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರೋ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೇ ನೀವೆಲ್ಲೋ ಕೋಟ್ಯಾಧಿಪತಿ ಆಗ್ಬಿಡ್ತೀರಾ. ಓಕೆ. ಅವ್ರೇನು ಹುಡ್ಕಾಡೋದು ಬೇಕಾಗಿಲ್ಲ, ಅಂದರೆ ಸರ್ಚ್ ಮಾಡಬೇಕು, ನಾನು ಯಾವುದು ಅಂತ ಕೇಳಬೇಕು, ಏನು ಕೇಳೋದು ಬೇಕಾಗಿಲ್ಲ. ಅವ್ರಿಗೆ ದಿನನಿತ್ಯ ಇದು ಲೈಫ್ ಲಾಂಗು, ನಾನು ಇಲ್ಲ ಅಂದ್ರೆ ಈ ಪ್ರಾಡಕ್ಟ್ ಇರುತ್ತೆ ಅನ್ನೋಂಥವ್ರ ಮೇಲೆ ಅವ್ರು ಇನ್ವೆಸ್ಟ್ ಮಾಡೋದಷ್ಟೇ ಅವ್ರದ್ದು ಒಂದು ಕೆಲಸ ಆಗಿದ್ರೆ ಸಾಕು. ಓಕೆ. ಸರಿ, ನೀವು ರೆಫರ್ ಮಾಡೋದಾದರೆ ಯಾವುದನ್ನು ನೀವು ರೆಫರೆನ್ಸ್ ಕೊಡ್ತೀರಾ ಫಸ್ಟ್ ಹೊಸಬ್ರು ಬರುವಂಥ ಬೇಸಿಕ್ ಕಲಿಯೋದಕ್ಕೆ? ಸರ್, ಅವ್ರಿಗೆ ಏನಂತೀವಿ, ನಾನು ಫಸ್ಟು ಕಾನ್ಸೆಪ್ಟ್ ಕಲ್ತ್ಕೊಳ್ಬಿಡಿ. ಕಾನ್ಸೆಪ್ಟ್ಸ್ ಕಲ್ತ್ಕೊಂಡ್ಮೇಲೆ ನೀವು ಸ್ವಿಂಗ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ. ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ನೀವು ಸೇಫ್ ಆಗಿರ್ತೀರ, ಪ್ಲಸ್ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಟ್ರೇಡ್ ಮಾಡೋದಲ್ಲಿ. ಬೆಟರ್ ಸ್ವಿಂಗ್ ಟ್ರೇಡಿಂಗ್ ಬೆಟರ್ ಅಂತ? ಸ್ವಿಂಗ್ ಟ್ರೇಡಿಂಗ್ ಬೆಟರ್ ಇದೆ. ನಾನು ಇಲ್ಲಿ ಸ್ವಿಂಗ್ ಟ್ರೇಡಿಂಗ್ಗೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ಅಂದರೆ ಈಗ ಅವ್ರು ಏನೋ ಡೆಪಾಸಿಟ್ ಮಾಡಿ ನಾವು ವೆಯ್ಟ್ ಮಾಡ್ತೀವಿ ಸರ್, ಅನ್ನೋದಾದ್ರೆ ಯಾವ್ದು ಮಾಡೋದು ಬೆಟರ್ ಸರ್? ಸರ್, ಅದೇ ಲಾಂಗ್ ಟರ್ಮ್ ಇರುತ್ತೆ. ಲಾಂಗ್ ಟರ್ಮ್ ಇರುತ್ತೆ. ಇಲ್ಲ ಮ್ಯೂಚುವಲ್ ಫಂಡ್ಸ್ ಹಾಕ್ಸ್ತೀರಿ, ಮ್ಯೂಚುವಲ್ ಫಂಡ್ಸ್ ಮಾಡ್ತೀರಿ. ಓಕೆ. ಮ್ಯೂಚುವಲ್ ಫಂಡ್ಸಲ್ಲಿ ಏನಾಗುತ್ತೆ ಅಂದರೆ, ಒಂದು 30 ವರ್ಷ ನೀವು 1,000 ರೂಪಾಯಿ ಕಟ್ಟಿದ್ರೆ 30ನೇ ವರ್ಷ ಆದಮೇಲೆ 1 ಕೋಟಿ ಆಗುತ್ತೆ. ಅದು ಅದೊಂದು ಬೆಟರ್ ಪಾಯಿಂಟ್ ಸರ್. ಅದು ಸೇಫ್ ಝೋನ್ ಇರುತ್ತೆ. ಸೇಫ್ ಝೋನ್ ಇರುತ್ತೆ. ಮತ್ತು ಸರ್, ಈಗ ಡೈಲಿ ಟ್ರೇಡ್ ಮಾಡ್ತೀನಿ ಅನ್ನೋಂಥವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಸ್ವಲ್ಪ, ಅವ್ರಿಗೆ ಡೈಲಿ ಟ್ರೇಡ್ ಮಾಡಬೇಕು ಅಂತಂದರೆ? ಸರ್, ಇಲ್ಲ, ನಾನೇನಂದರೆ ನಾನು ಡೈಲಿ ಟ್ರೇಡ್ ಮಾಡ್ತೀನಿ. ಡೈಲಿ ಎಂಟ್ರೀಸ್ ಇರುತ್ತೆ, ಡೈಲಿ ಎಕ್ಸಿಟ್ಸ್ ಇರುತ್ತೆ. ಬಟ್ ಅವ್ರು ಏನು ಟ್ರೇಡ್ ಮಾಡ್ತಾರೋ, ಬಟ್ ಅವ್ರು ಕಾನ್ಫಿಡೆನ್ಸ್ ಇಲ್ಲದೆ ಟ್ರೇಡ್ ಮಾಡ್ತಾರೆ. ಇವಾಗ ಲಾಸ್ ಆಗಿರೋ ಬಗ್ಗೆ ಹೇಳ್ತಾ ಇದ್ದೀನಿ. ಬೇಸಿಕಲಿ ಅವ್ರು ಲಾಸ್ ಆಗ್ತಾ ಇರ್ತಾರೆ, ಕಾನ್ಫಿಡೆನ್ಸ್ ಇರಲ್ಲ ಅವ್ರಿಗೆ. ಸೊ ಆವಾಗ ಅವ್ರಿಗೆ ಏನು ಹೇಳ್ತೀನಿ ನಾನು ಅಂದರೆ, ನೀವೇನು ಟ್ರೇಡ್ ಮಾಡೋದು ನನ್ನ ಜೊತೆ ಕೂತ್ಕೊಂಡು ಟ್ರೇಡ್ ಮಾಡಿ, ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲೇ ಆಫೀಸಲ್ಲೇ? ಆಫೀಸಲ್ಲಿ. ಓಕೆ. ಸರ್, ಏನು ಟೈಮಿಂಗ್ ಸರ್ ಆಫೀಸು? ನಮ್ಮದು ಆಫೀಸ್ 9 to 9 ಇರುತ್ತೆ ಸರ್. ಎವ್ರಿ ಡೇ ಇರುತ್ತಾ ಸರ್? ವೀಕ್ಲಿ? ಎವ್ರಿ ಡೇ ಇರುತ್ತೆ ಸರ್, ಏನು ಆಫ್ ಏನಿಲ್ಲ ಇಲ್ಲಿ. ಹಾಂ ಸರ್, ಏನೆಲ್ಲ ಪ್ಯಾಕೇಜಸ್ ಇದೆ ಸರ್ ನಿಮ್ಮಲ್ಲಿ? ಸರ್, ನಮ್ಮದು 20,000 ರೂಪಾಯಿ ಕೋರ್ಸ್ ಇದೆ. ಸೊ ಅದು 4 months ಕೋರ್ಸು. ಅದರಲ್ಲಿ ಫಂಡಮೆಂಟಲ್ಸು, ಟೆಕ್ನಿಕಲ್ಸು, ಮನಿ ಮ್ಯಾನೇಜ್ಮೆಂಟು, ರಿಸ್ಕ್ ಮ್ಯಾನೇಜ್ಮೆಂಟು, ಮೇನ್ಲಿ ಸೈಕಾಲಜಿ ಮೇಲೆ ಇದು ಮಾಡಿದ್ದೀವಿ ನಾವಿಲ್ಲಿ. ಓಕೆನಾ. ಸೊ ಅದಕ್ಕೆ 20,000 ರೂಪೀಸ್ ಚಾರ್ಜ್ ಮಾಡ್ತೀವಿ. ಸೊ ಎವ್ರಿ ಮಂತ್ 5,000 ಥರ ಇರುತ್ತೆ. ಓಕೆ. 4 month ಕೋರ್ಸ್? 4 months ಕೋರ್ಸ್. ಸೊ ಅವ್ರು ಏನಾರಿಗೆ 1 month ಮಾಡ್ತಾರೆ, ಗ್ಯಾಪಲ್ಲಿ 1 month ಅವ್ರು ಬರೋಕ್ಕಾಗಲ್ಲ, ಏನೋ ಪರ್ಸನಲ್ ಇಶ್ಯೂ ಅಂತ? ನಮ್ಮದು ಒಂದು ಬುಕ್ಲೆಟ್ ಥರ ಇರುತ್ತೆ. ಆ ಬುಕ್ಲೆಟ್ ಕಾನ್ಸೆಪ್ಟ್ ವೈಸ್ ಇರುತ್ತೆ. ಸೊ ಆ ಕಾನ್ಸೆಪ್ಟ್ ಪ್ರಕಾರ ನಾವು ಕ್ಲಾಸಸ್ ಮಾಡ್ತೀವಿ. ಸರ್, ಮತ್ತು ಎಷ್ಟು ಜನ ಸ್ಟೂಡೆಂಟ್ಸ್ ಇದುವರೆಗೆ ನಿಮ್ಮ 1 year-ಇಂದ ಸಕ್ಸಸ್ಫುಲಿ? ನಮ್ಮ 1 year-ಇಂದ ಅರೌಂಡ್ 50 members ಪಾಸ್ಔಟ್ ಆಗಿದ್ದಾರೆ. ಅದರಲ್ಲಿ 10 members P&L ನಮ್ಮ ಜೊತೆನೇ ಇದ್ದಾರೆ. ಆ P&L ನೀವು ನೋಡ್ಬೋದು. ಓಕೆ. ಅಂದರೆ PDF ರೆಡಿ ಇದೆ ಅಂತ? PDF ರೆಡಿ. ಡನ್ ಸರ್, ಅದನ್ನು ನಾನು ಇದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಸರ್, ಇದು ನಿಮ್ಮದು ಬ್ರಾಂಚಸ್ ಎಲ್ಲೆಲ್ಲಿದೆ ಸರ್? ಇದೊಂದೇ ಬ್ರಾಂಚಾ? ಸರ್, ನಮ್ಮದು ಒಂದೇ ಬ್ರಾಂಚು ಬನಶಂಕರಿ ಇದೆ. ಓಕೆ. ಈ ಬ್ರಾಂಚ್ ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ ಅಂತ ಗೊತ್ತಾಯಿತು? 1 ವರ್ಷ ಆಗಿದೆ. ಹಾಂ ಸರ್, 20,000 ಹೇಳಿದ್ರೆ ಫೀಸು, ಸ್ಟ್ರಕ್ಚರ್ ಏನಾದ್ರು ಇರುತ್ತೆ ಅವ್ರಿಗೆ? ಸ್ಮಾಲ್ ಅಮೌಂಟ್ ಇದೆ ಸರ್. 2 ಇದೆ ನನ್ನ ಹತ್ರ. 5,000 ರೂಪೀಸ್ ಬೇಸಿಕ್ ಟು ಅಡ್ವಾನ್ಸ್ ಅಂತ ಇದೆ. ಅದು ಕ್ರ್ಯಾಶ್ ಕೋರ್ಸ್ ಥರ ಇರುತ್ತೆ, ಬೇಗ ಮಾಡ್ಕೊಂಡು ಹೋಗ್ತೀರಿ. 20,000 ಬರೋದು ಏನಾಗಂದ್ರೆ 1-on-1 ಮೆಂಟರ್ಶಿಪ್ ಇರುತ್ತೆ. ಸೊ ಅವ್ರು ಎಲ್ಲಿ ರಾಂಗ್ ಆಗ್ತಿದ್ದಾರೆ ಎಲ್ಲ ನಾವು ಗೈಡ್ ಮಾಡ್ಬೋದು. ಓಕೆನಾ. ಸೊ ಟೈಮ್ ಕೊಟ್ಟಷ್ಟು
ನಿಮಗೆ ದುಡ್ಡು ಮಾಡ್ಬೋದು. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ದಿನ ದುಡ್ಡು ಮಾಡ್ಬೋದು. ಇವತ್ತೇ ದುಡ್ಡು ಮಾಡ್ಬೋದು ಯೋಚನೆ ಮಾಡಿ, ದಿನ ದುಡ್ಡು ಮಾಡ್ಬೋದು. ಎವ್ರಿ ಡೇ ಯು ಹ್ಯಾವ್ ಅ ಚಾನ್ಸ್. ಓಕೆ ಸರ್, ತುಂಬ ಜನ ಫೇಲ್ಯೂರ್ಸ್ ಆಗಿರೋರೇ ಇದ್ದಾರೆ. ಸೊ ಹಾಗಾಗಿ ನೀವು ಪಾಸಿಟಿವ್ ಆಗಿ ಅವರು ಫೀಲ್ ಮಾಡಬೇಕು ಅಂದರೆ ಏನಾದ್ರು ಒಂದು ಸಜೆಷನ್ ಮಾಡಿ ಸರ್. ಸರ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀನಿ. ನಾನು ಫೇಲ್ ಆಗಿಬಿಟ್ಟೆ ಪ್ರಾಫಿಟ್ ಮಾಡಿರೋದು. ಓಕೆ, ಇನಿಷಿಯಲ್ ಡೇಸ್ ನೀವೇನು ಟೈಮ್ ತೊಗೊಂಡ್ರಿ ಸರ್ ಕಲಿಯೋದಕ್ಕೆ? ಸರ್, ನಾನು ನಿಯರ್ಲಿ 2 years ತೊಗೊಂಡಿದ್ದೀನಿ ಸರ್. ಓಕೆ, ಸೊ ಅಷ್ಟರೊಳಗಡೆ ನೀವು ಎಷ್ಟು ಡೆಪಾಸಿಟ್ ಅಥವಾ ಕ್ಯಾಪಿಟಲ್ ಇಟ್ಕೊಂಡಿದ್ದೀರಿ? ಸರ್, ನಿಯರ್ಲಿ ನಾನು ಅವಾಗ IBM ಅಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಫುಲ್ ಸ್ಯಾಲ್ರಿ ಸ್ಟಾಕ್ ಮಾರ್ಕೆಟ್ ಹೋಗುತ್ತೆ, ನಿಯರ್ ಟು ಒಂದು 8 lakhsವರೆಗೂ ಹೋಗಿದೆ ಸರ್. ಸೊ ಈಗ ನೀವು ಅಲ್ಲಿಂದ ನೀವು ಈಗ ಅದನ್ನು ಸಕ್ಸಸ್ ಕಂಡು ನೀವೇ ಒಂದು ಸೆಂಟರ್ ನಡೆಸೋಷ್ಟು ನೀವು ಸ್ಟೇಬಲ್ ಆಗಿದ್ದೀರಾ? ಹೌದು ಸರ್. ಸ್ಟೂಡೆಂಟ್ಸ್ ಟ್ರ್ಯಾಕ್ ರೆಕಾರ್ಡ್, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇದು ನಮ್ಮ ಸ್ಟೂಡೆಂಟ್ಸ್ ಟ್ರ್ಯಾಕ್ ರೆಕಾರ್ಡ್. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ದುಡ್ಡು ಮಾಡ್ತಿದ್ದಾರಾ ಇಲ್ವಾ ಅಂತ ತೋರ್ಸೋಕ್ಕೆ. ಓಕೆನಾ. ಇಲ್ಲೊಬ್ರು ಇದ್ದಾರೆ ರವಿ ಅಂತ. ಓಕೆನಾ. ಅವ್ರದ್ದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 5 lakhs ಸರ್. 20 lakhsವರೆಗೂ ಹೋಗಿದ್ದಾರೆ. ಸೊ ಅದಾದ್ರೆ 1.5 ವರ್ಷ, April 23 December 24 ಪ್ರೆಸೆಂಟ್ದು. ಸೊ 10 ಲಕ್ಷ ಪ್ರಾಫಿಟ್ ಮಾಡಿದ್ದಾರೆ, ಅಂದರೆ 50% ಮಾಡಿದ್ದಾರೆ ಅವ್ರ ಇನ್ವೆಸ್ಟ್ಮೆಂಟ್ ಮೇಲೆ ಆಲ್ರೆಡಿ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ಮಂತ್ ವೈಸ್ ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ ಅಂತ ಇಲ್ಲಿದೆ. ಆಯಿತಾ. ಇಲ್ಲಿ ಸೆಂಟ್ರಲ್ ರೆಡ್ ಇದೆ. ಆ ದಿನ ಅವ್ರದ್ದು ಲಾಸ್ ಆಗಿದೆ, ಬಟ್ ಪ್ರಾಫಿಟೇ ಜಾಸ್ತಿ ಆಗಿದೆ. ಓಕೆ. ಸೊ ಇಲ್ಲಿ ಬಂದಾಗ ನಮ್ಮ ಇನ್ಸ್ಟಿಟ್ಯೂಟ್ ಬಂದಾಗ ನಾವೆಲ್ಲ ಫುಲ್ ಕ್ಲಿಯರ್ ಕೊಡ್ತೀವಿ. ಇದು ನೋಡಿ, ಇದು 24 ಫುಲ್ ಪ್ರಾಫಿಟ್ ಇದೆ. ಇದು ನೋಡಿ, ಒಂದೇ ಒಂದು ರೆಡ್ ಇಲ್ಲ, ಯಾವುದೇ ಒಂದು ತಿಂಗಳು ಸಹ ರೆಡ್ ಮಾಡಿಲ್ಲ. ಸೊ ನೀವೇನು ಹೇಳ್ತೀರೋ ಅಷ್ಟು ಮಾತ್ರ ಮಾಡಿದ್ರೆ ದುಡ್ಡು ಆಗುತ್ತೆ. ಓನ್ ಕ್ರಿಯೇಟಿವಿಟಿ ಯೂಸ್ ಮಾಡೋಕೆ ಸ್ವಲ್ಪ ಅಷ್ಟೇ ಆಗುತ್ತೆ. ನಿಮ್ಮ ತಲೆ ಯೂಸ್ ಮಾಡೋಕೆ ಹೋಗಬೇಡಿ ಅಷ್ಟೇ. ಓಕೆನಾ. ನೀವು ಒಬ್ರು ಇದ್ದಾರೆ. ಓಕೆನಾ. ಈ ಕ್ಲೈಂಟ್ ನೋಡಿ, ಇವ್ರು ಏನು ಮಾಡಿದ್ರು ಅಂದರೆ ಫಸ್ಟ್ ವರ್ಷ ಲಾಸ್ ಮಾಡ್ಕೊಂಡ್ರು ಸರ್. ಓಕೆ. ಆಮೇಲೆ ಬೈದರು. ಆಮೇಲೆ ತಿರ್ಗಾ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಏನು ಹೇಳ್ಕೊಟ್ರು ಅದನ್ನ ಮಾಡಿ ಅಂತ. ಇದು ಫಸ್ಟ್ ವರ್ಷ. ಅದು ಅವ್ರ ಕ್ರಿಯೇಟಿವ್ 26,000 ಲಾಸ್. ಓಕೆ. ಆಯಿತಾ. ನೆಕ್ಸ್ಟ್ ನಮ್ಮ ಕ್ರಿಯೇಟಿವಿಟಿ ಮೇಲೆ ನಮ್ಮದೇ ಫಾಲೋ ಮಾಡ್ಕೊಂಡು ಬಂದಿರೋದು. ತಿರ್ಗಾ ಒಂದು ತಿಂಗಳು ಮಾಡಿದ್ರು ಸೆಂಟ್ರಲ್ಲಿ, ತಿರ್ಗಾ ಅವತ್ತು ಆಮೇಲೆ ತಿರ್ಗಾ ಸ್ಟಾಪ್ ಅವರು ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ನ ನೋಡೋಣ, ಚೆಕ್ ಮಾಡೋಣ, ಇಂಡಿಪೆಂಡೆಂಟ್ ಆಗೋಣ ಅಂತ ಟ್ರೈ ಮಾಡಿದರೆ ಹೋಯ್ತು. ಸೊ ಸ್ವಲ್ಪ ವಿಷಯಗಳು ಟೈಮ್ ಬೇಕಲ್ಲ ಕಲಿಯೋಕ್ಕೆ, ಆ ಟೈಮ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಈ ಫೀಲ್ಡಲ್ಲಿ ಬರುವಂಥವ್ರು ನಾನು ಸಜೆಸ್ಟ್ ಮಾಡೋದು ಏನಂತಂದರೆ, ಸೊ ಗೈಡ್ಲೈನ್ ಇಲ್ಲದೆ ಏನೋ ಮೂವ್ ಮಾಡೋಕ್ಕೆ ಹೋಗ್ಬೇಡಿ. ಹೌದು. ಗ್ರೀಡು, ಫಿಯರು ಇವೆಲ್ಲ ಹೋಗೋವರೆಗೂ ಸ್ವಲ್ಪ ನೀವು ಕಂಟ್ರೋಲ್ ಇದ್ದರೆ ಒಳ್ಳೆಯದು. ಇನ್ನೊಂದು ಸ್ಟೂಡೆಂಟ್ ಇದೆ, ಈ ಸ್ಟೋರಿ ಹೇಳ್ತೀನಿ ಕೇಳಿ. ಇವ್ರು F&O ಮಾಡ್ತಾಯಿದ್ರು. ನಮ್ಮ ಸ್ಟಾಕ್ ಮಾರ್ಕೆಟ್ 2 ಇದೆ, F&O ಒಂದಿದೆ, ಒಂದು ಕ್ಯಾಶ್ ಮಾರ್ಕೆಟ್ ಅಂತ, ಈಕ್ವಿಟಿ ಕ್ಯಾಶ್ ಅಂತಲೂ ಇದೆ. ಸೊ ಅವ್ರೇನಂದರೆ ನಾನು F&O ದುಡ್ಡು ಮಾಡಿ ತೋರಿಸ್ತೀನಿ ಅಂತ, ನಾನು ಆಗಲ್ಲ ಅಂತ ಪ್ರೂವ್ ಮಾಡಿದೆ. ಸೊ ಅವ್ರು ನಮಗೆ ಲಿಟ್ರಲಿ ಚಾಲೆಂಜ್ ಮಾಡಿದರು. ಸೊ ಈ ವರ್ಷ ನಾವು ಅವ್ರಿಗೆ ಚಾಲೆಂಜ್ ತೊಗೊಂಡ್ರೆ, ಈ ವರ್ಷ ತೊಗೊಂಡ್ರೆ 24 ಅಲ್ಲಿ. ಸೊ ಇಲ್ಲಿ ನೋಡಿ ಫುಲ್ ಲಾಸ್ ಆಗಿದೆ. ಫಸ್ಟು ಹೋದ ವರ್ಷ ಲಾಸ್ ಆಗಿದೆ ಅವ್ರಿಗೆ, ಇಲ್ಲೂ ಲಾಸ್ ಆಗಿದೆ. ಓಕೆನಾ. ಆಮೇಲೆ ನಾನು ಅವ್ರಿಗೆ ನನ್ನ ಡಿಮ್ಯಾಟ್ ಅಕೌಂಟಲ್ಲಿ ಮಾಡಿ ಅಂತ, ನಮ್ಮದು ಸಪ್ರೇಟ್ ಬ್ರೋಕರ್ ಅಕೌಂಟಲ್ಲಿ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ 10 ಲಕ್ಷ ಪ್ರಾಫಿಟ್ ಮಾಡಿದ್ದಾರೆ. ಸೇಫ್ ಝೋನ್. ಇಲ್ಲಿ ಏನು ಲಾಸ್ ಆಯಿತೋ ಅದನ್ನು ಇಲ್ಲಿ ರಿಕವರಿ ಮಾಡ್ಕೊಂಡು 2 ಅಕೌಂಟ್ ಮೇಂಟೈನ್ ಮಾಡ್ಕೊಂಡು, ಒಂದು ಅಕೌಂಟಲ್ಲಿ F&O ಮಾಡಿದ್ರು, ಒಂದು ಅಕೌಂಟಲ್ಲಿ ನಾನೇನು ಹೇಳ್ಕೊಟ್ಟು ಅದನ್ನು ಮಾಡಿದ್ರು. ಇಲ್ಲಿ 18% ಮಾಡಿದ್ದಾರೆ ವರ್ಷಕ್ಕೆ. ಬೆಟರ್. ಓಕೆನಾ. ಸೊ ಇಲ್ಲೂ ಮಾಡಿದ್ದಾರೆ. ಲಾಸ್ ಆ್ಯಂಡ್ ಪ್ರಾಫಿಟ್ ಇದೆ, ಬಟ್ ಓವರ್ ಆಲ್ ಪ್ರಾಫಿಟಲ್ಲಿದ್ದಾರೆ. 10 ಲಕ್ಷ ಪ್ರಾಫಿಟ್. ಸರ್, ನಮಗೆ ಇನ್ನೂ ತೋರಿಸ್ತವ್ರು, ನೀವು ಇನ್ನೂ 50 ಜನ ತೋರಿಸೋ ಕೆಪಾಸಿಟಿ ಇದೆ ನಿಮಗೆ. ಅಲ್ಲಿ ಎಲ್ಲರೂ ಇದೆ. 1 or 2 ಪೀಪಲ್ಸ್ ನೋಡಿದ್ರೆ ನಮ್ಮ ರಿಸಲ್ಟ್, ನಿಮ್ಮದು ಬೆಸ್ಟ್ ರಿಸಲ್ಟ್ ಬರುತ್ತೆ ಇಲ್ಲಿ ಅಂತ ಒಂದು ಗ್ಯಾರಂಟಿ ಇದೆ. ಇಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಆಸ್ತಿ ಮಾಡೋದು ಹೇಳ್ಕೊಡ್ತೀನಿ. ಓಕೆನಾ. ನೀವು ಒಂದು ಮನೆ ಕಟ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ. ನೋಡಿದ್ರಲ್ಲ, ಬೇಗ ಇಲ್ಲಿಗೆ ಬಂದು ನಿಮ್ಮ ಗುರಿನ ತಲುಪಿ. ಇನ್ನೂ ಯಾರೆಲ್ಲ ಈ ಟ್ರೇಡಿಂಗ್ ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ದಾರೋ ಅವರಿಗೆ ಈ ಮಾಹಿತಿ ತಲುಪೋವರೆಗೂ ಶೇರ್ ಮಾಡಿ, ಮತ್ತು ಅವರ್ ಬಿಸ್ನೆಸ್ ಯೂಟ್ಯೂಬು, FB, ಇನ್ಸ್ಟಾನ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಫಾಲೋ ಮಾಡಿ.